ಮೂರ್ತ ರೂಪನೇ ಶ್ರೀಮಂತ ಅಂತ ಹೇಳ್ಬೋದು. ಶೀಲಶಕ್ತಿಯ ಮೂಲ ಅಂತ ಏನೇನು. ಆಮೇಲೆ ಸಮರ್ಥ ಶಿಕ್ಷಕ, ರಾಷ್ಟ್ರ ರಕ್ಷಕ. ನಾನು ಹಾಗೆ ಹೇಳಿದೆ, ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ನಾನು ಹಾಗೆ ಹೇಳಿದಾಗೆ ವಿದ್ಯಾರ್ಥಿ ಎಲ್ಲರೂ ಗಮನಿಸ್ತಾ ಇರ್ತಾನೆ ಅಲ್ವಾ? ಏನು ಗಮನಿಸ್ತಾ ಇರ್ತಾನೆ? ಈ ಟೀಚರ್ ಪಾಠ ಮಾಡ್ತಾ ಇದ್ರೆ ಹೇಳ್ತಾರೆ, ಕೇಳ್ತಾರೆ. ಆಮೇಲೆ ಸಮಾಜಕ್ಕೂ ಶಿಕ್ಷಕ ಹೋದಾಗ ಅದು ಒಂದು ವೇಳೆ ವಿದ್ಯಾರ್ಥಿ ಅವನು ಭೇಟಿಯಾದಾಗ ಅವನ ಶಿಕ್ಷಕರ ಹಾವಭಾವಗಳನ್ನ ಚಟುವಟಿಕೆ ಗಮನಿಸಿದಾಗ ಅವನಿಗೆ ಅನ್ಸುತ್ತೆ ಎಷ್ಟು ಹಂಗೆ ಮಾಡ್ತಾರ ಅಲ್ವಾ? ತುಂಬಾ ಜನ ಅದು ತುಂಬಾ ವಿರುದ್ಧ. ಅದಕ್ಕೆ ಸ್ವಾಮಿ ಪುರುಷೋತ್ತಮಾಜಿಯವರು ಸಮರ್ಥ ಶಿಕ್ಷಕ, ರಾಷ್ಟ್ರ ರಕ್ಷಕ ಅಂತ. ಅಂದ್ರೆ ವಿದ್ಯಾರ್ಥಿ ಹೇಳ್ತಾರಲ್ಲ, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ವಾ? ಅದಕ್ಕೆ ನಾಳೆ ಮೆಕ್ಯಾನಿಕ್ ಹೇಳ್ತಾರಲ್ಲ, ನಾವು ದೇಶವನ್ನ ಹಾಳು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಶಿಕ್ಷಣವನ್ನ ಗದ್ದರಿಸಬೇಕು. ಅವಾಗ ಇಡೀ ವ್ಯವಸ್ಥೆ ಕೆಟ್ಟದು ಅಲ್ವಾ? ಅದು ನಾನು ಹೇಳಿದ ಅಂಶ ನೀವು ಎಷ್ಟು ಗಂಭೀರ ಅಂತ ಗೊತ್ತಿಲ್ಲ. ಶಿಕ್ಷಣ ವ್ಯವಸ್ಥೆ ಕೆಟ್ಟೋದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗುತ್ತೆ. ಅದನ್ನು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಶಿಕ್ಷಣ ಬಹಳ ಮುಖ್ಯ. ಸ್ವಾಮೀಜಿ ಶಿಕ್ಷಣದ ಬಗ್ಗೆ ಎಷ್ಟು ಅಂಶಗಳು ಹೇಳ್ತಾರೆ. ನೀವು ಪುಸ್ತಕವನ್ನು ಓದಿದ್ರೆ, ರಾಷ್ಟ್ರ ಚಾಲಿತ ಪುಸ್ತಕವನ್ನು ಓದಿದ್ರೆ, ಅಲ್ಲಿ ಸ್ವಾಮೀಜಿಯವರು ಶಿಕ್ಷಣದ ಬಗ್ಗೆ ಏನು ಹೇಳ್ತಾರೆ, ಎಂತೆಂಥ ವಿಷಯಗಳು ಹೇಳ್ತಾರೆ. ನಾವು ಕಲಿತ ಶಿಕ್ಷಣ ಏನು ಅಲ್ಲ, ಸ್ವಾಮೀಜಿ ಹೇಳಿದ ಶಿಕ್ಷಣನೇ ಬೇರೆ, ನಾವು ಕಲಿತಿರೋದೇ ಬೇರೆ ಅಲ್ವಾ? ಸಮರ್ಥ ಶಿಕ್ಷಕ, ರಾಷ್ಟ್ರ ರಕ್ಷಕ ಅಂತ ಈ 6 ಅಂಶಗಳನ್ನ 6 ಪುಸ್ತಕಗಳನ್ನು ಮರ್ಜ್ ಮಾಡಿದ್ದಾರೆ. ಒಂದನೇ ಯಾವುದು? ಪ್ರಯತ್ನವೇ ಪರಮೇಶ್ವರ. ಎರಡನೇ ಯಾವುದು? ವಿದ್ಯಾರ್ಥಿಗಾಗಿ. ಮೂರನೇ ಯಾವುದು? ಯುವಶಕ್ತಿಯ ರಹಸ್ಯ. ನಾಲ್ಕನೇದು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ. ಐದನೇದು ಶೀಲಶಕ್ತಿಯ ಮೂಲ. ಆರನೇದು ಸಮರ್ಥ ಶಿಕ್ಷಕ, ರಾಷ್ಟ್ರ ರಕ್ಷಕ ಅಂತ. ಈ 6 ಚಿಕ್ಕ ಪುಸ್ತಕಗಳನ್ನು ಮರ್ಜ್ ಮಾಡಿ ಯಾವ ಪುಸ್ತಕ ಮಾಡಿದ್ದಾರೆ? ಜೋರಾಗಿ ಹೇಳಿ. ತುಂಬಾ ಜನ ಈ ತರ ದೇಹ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್. ದಯವಿಟ್ಟು ಕೇಳಿಸ್ಕೊಳ್ಳಿ. ಸಮರ್ಥ ಶಿಕ್ಷಕ ಇವೆಲ್ಲವನ್ನು ಮರ್ಜ್ ಮಾಡಿ ಯಶಸ್ಸಿನ ರಹಸ್ಯ. ಯಶಸ್ಸು ಸಿಗ್ಬೇಕಾದ್ರೆ ಒಂದು ರಹಸ್ಯ ಇದ್ದಿರುತ್ತೆ. ಆ ರಹಸ್ಯ ಏನು? ಈ ಪುಸ್ತಕಗಳನ್ನು ಓದಿದಾಗ ನಮ್ಗೆ ಸಹಜವಾಗಿ ಏನು ಸಿಗ್ತದೆ? ಯಶಸ್ಸು ಸಿಗುತ್ತೆ ಅಲ್ವಾ? ಯಶಸ್ಸಿಗೋಸ್ಕರ ನಾವು ಎಲ್ಲದನ್ನ ಹೋಗಬಾರ್ದು. ಯಶಸ್ಸೇ ನಮ್ಮನ್ನ ಹುಡ್ಕೊಂಡು ಬರಬೇಕು ಅಲ್ವಾ? ಹಂಗಿರೋ ನಮ್ಮ ವ್ಯಕ್ತಿತ್ವ. ಅದಕ್ಕೆ ಬಹಳ ವಿಶೇಷ ಅಂಶಗಳನ್ನು ಸ್ವಾಮೀಜಿ ಹೇಳ್ತಾರೆ. ಅದರಲ್ಲಿ ಶಾರೀರಿಕ ಶಕ್ತಿ, ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣದ ಮೊದಲ ಅಂಶ ಯಾವುದು? ಶಾರೀರಿಕ ಶಕ್ತಿ. ಶಾರೀರಿಕ ಶಕ್ತಿಯಲ್ಲಿ ಅದರ ಸಬ್ ಪಾಯಿಂಟ್ ಬರುತ್ತೆ ಪೌಷ್ಟಿಕ ಆಹಾರ. ಸಾಮಾನ್ಯವಾಗಿ ಪೌಷ್ಟಿಕ ಆಹಾರ ಸೇವನೆ ಮಾಡ್ತಾ ಇರ್ತದೆ ಭಾವಿಸ್ತೇನೆ. ಯಾಕಂದ್ರೆ ನೀವು ಆಯುರ್ವೇದ. ಎರಡನೇ ವ್ಯಾಯಾಮ. ಸಾಮಾನ್ಯವಾಗಿ ಎಲ್ಲರೂ ವ್ಯಾಯಾಮ ಮಾಡ್ತಾರೆ. ಮತ್ತೆ ಶುಚಿತ್ವ, ಕ್ಲೀನೆಸ್ ಅಂತ ಇದೇ ಇರುತ್ತೆ. ನಿಶ್ಚಿಂತತೆ, ಇದು ಮಾತ್ರ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಏನಾದ್ರು ಒಂದು ಚಿಂತೆ ಇರುತ್ತೆ. ಅದಕ್ಕೆ ಚಿಂತೆ ಯಾಕೆ ಮಾಡ್ತೀಯಾ? ಚಿನ್ಮಯನಿದ್ದಾನೆ ಅಲ್ವಾ? ಗೌರಿಕಾಂತರ ಇದ್ದಾನೆ, ಭಗವಂತ ಇದ್ದಾನೆ, ಇನ್ನಾಗ ಚಿಂತೆ ಮಾಡ್ತೀಯ? ಹಾಗಾಗಿ ಚಿಂತೆ ಮಾಡಬೇಡ. ಚಿಂತೆ ನಿಶ್ಚಿಂತ ಬೇಕಾದ ನಮ್ಗೆ ಮಾಡಬೇಕು. ಭಜನೆ, ಪ್ರವಚನ, ಧ್ಯಾನ, ಜಪ, ಸಾಧನೆ, ಸಾಧುಸಂತರ ಸಮಾಗಮ, ಆಶ್ರಮ ಬರೋದ್ರಿಂದ ನಮಗೇನಾಗುತ್ತೆ? ನಿಶ್ಚಿಂತತೆ ಏನಾಗ್ತದೆ? ಹೆಚ್ಚಾಗುತ್ತೆ. ಯಾವ ಅಂಶ ಹೇಳಿದೆ ನಾನು? ಶಾರೀರಿಕ ಶಕ್ತಿಗೆ ಯಾವ ಅಂಶಗಳು ಹೇಳಿದೆ? ಎರಡನೇದು ವ್ಯಾಯಾಮ, ಮೂರನೇದು ಶುಚಿತ್ವ, ನಾಲ್ಕನೇದು ನಿಶ್ಚಿತತೆ. ಈ 4 ಅಂಶಗಳನ್ನ ನಾವು ರೂಢಿಸಿಕೊಂಡಾಗ ನಮ್ಮಲ್ಲಿ ಏನಾಗುತ್ತೆ? ದೈಹಿಕ ಶಕ್ತಿ ಅನ್ನೋದು ಅಥವಾ ಶಾರೀರಿಕ ಶಕ್ತಿ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಬಹಳ ಸರಳವಾಗಿ ಹೇಳ್ತಾ ಇದ್ದೇನೆ. ಮತ್ತೆ ಎರಡನೇ ಪಾಯಿಂಟ್ ಬೌದ್ಧಿಕ ಶಕ್ತಿ. ಎರಡನೇ ಯಾವುದು? ಬೌದ್ಧಿಕ ಶಕ್ತಿ ನಮ್ಮಲ್ಲಿ